ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪುರಂದಾಸರ ಪದ್ಯವನ್ನು ನೋಡ್ತಾ ಇದ್ವಿ. ಬಂಗಾರ ಬಿಡಬಾಳೆ ನಿನಗೊಪ್ಪುವ ಬಂಗಾರ ಬಿಡಬಾರೆ, ರಂಗನಾಥನ ದಿವ್ಯ ಮಂಗಳನಾಮವೆಂಬ ಬಂಗಾರ ಬಿಡಬಾರೆ. ಅದರಲ್ಲಿ ಕೊನೆಯ ಸಾಲು, ಮೌನಿಗಳೊಡೆಯ ಶ್ರೀ ಪುರಂದರ ವಿಠ್ಠಲನ ಪ್ರೇಮ ಸೆರಗೆಲಿ ಕಟ್ಟಿ ಇಂತಹ ಬಂಗಾರವನ್ನಿಡು ಅಂತ ಹೇಳ್ತಾ ಇದ್ದಾರೆ. ಇದು ಈ ಪದ್ಯದ ಕೊನೆಯ ಸಾಲು. ಈ ಪದ್ಯದಲ್ಲಿ ದಾಸರು ಹೆಣ್ಣು ಮಕ್ಕಳಿಗೆ ಪುರಂದರ ವಿಠ್ಠಲನ ಮೇಲಿನ ಭಕ್ತಿಯನ್ನೇ ನಿನ್ನ ಸೆರಗಿನಲ್ಲಿ ಕಟ್ಟಿಕೊ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನ ಭಕ್ತಿಯನ್ನೇ ನಿನ್ನ ಮಾನ ಮರ್ಯಾದೆ ಎಂದು ತಿಳ್ಕೊ ಅಂತ ಹೇಳಿದ್ದಾರೆ. ಮಾನ ಮರ್ಯಾದೆಯೇ ಸಮಾಜ ಜೀವಿಯಾಗಿರುವಂತಹ ಎಲ್ಲ ಮನುಷ್ಯರ ದೊಡ್ಡ ಸಂಪತ್ತಾಗಿದೆ. ಮಾನೋಹಿ ಮಹತಾಂ ಧನಂ ಎಂದು ಶಾಸ್ತ್ರ ಹೇಳ್ತಾ ಇದೆ. ಸೆರಗು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯ ಸಂರಕ್ಷಕವಾಗಿದೆ. ಅದು ಚಿಕ್ಕ ಮಕ್ಕಳ ಆಶ್ರಯಸ್ಥಾನವಾಗಿದೆ. ತುಂಟಾಟ ಮಾಡಿದಾಗ ಚಿಕ್ಕ ಮಕ್ಕಳು ಓಡಿ ಬಂದು ಅಡಗಿಕೊಳ್ಳುವ ತಾಣವಾಗಿದೆ. ಕೂಸುಗಳ ಹಾಸುಹೊದ್ದಿಕೆಯಾಗಿದೆ. ದುಷ್ಟ ಗಂಡಸರ ಕೆಟ್ಟ ದೃಷ್ಟಿ ತಮ್ಮ ಮೇಲೆ ಬೀಳಬಾರದು ಎಂದು ಸಂದರ್ಭ ಬಂದಾಗ ತಲೆ ಮುಖ ಮುಚ್ಚಿಕೊಳ್ಳುವ ಪ್ರಮುಖ ಸಾಧನವಾಗಿದೆ. ಅದಕ್ಕೆ ಕನ್ನಡದಲ್ಲಿ ಗಾದೆ ಸೆರಗನ್ನು ಕಟ್ಟು ಅಂಥೇಳಿ. ಈ ಗಾದೆ ಮಾತು ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧಳಾಗುವಂಥ ಅರ್ಥವನ್ನು ಕೊಟ್ಟಿದೆ. ಜೊತೆಗೆ ಸೆರಗೊಡ್ಡಿ ಬೇಡಿಕೋ ಅಂಥೇಳಿ ಆತ್ಮಸಮರ್ಪಣೆ ಸಹಿತವಾದ ಶರಣಾಗತಿಯನ್ನು ತೋರಿಸುತ್ತೆ, ಸೂಚನೆ ಮಾಡುತ್ತೆ. ಆದ್ದರಿಂದಲೇ ಶ್ರೀಪಾದರಾಜರು ತಮ್ಮ ಒಂದು ದೇವರ ನಾಮದಲ್ಲಿ ಸರಸಿಜ ನಾಭನೇ ಸರಗೊಡ್ಡಿ ಬೇಡುವೆ ದುರಿತಗಳೆಲ್ಲ ತೆರೆದು ವರವಿತ್ತು ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಕಮಲನಾಭನಾಗಿರುವಂತಹ ಹೇ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ತೇನೆ, ಶರಣು ಬಂದು ನಿನಗೆ ಪ್ರಾರ್ಥನೆ ಮಾಡ್ತೇನೆ, ನನ್ನ ದುರಿತಗಳನ್ನೆಲ್ಲ ನಿವಾರಣೆ ಮಾಡಿ ನನ್ನ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನು ಹೇಳಬೇಕಾಗಿದೆ, ಸೆರಗು ತನ್ನದು ಹಾಗೂ ತನ್ನವರ ಮಾನ ಮರ್ಯಾದೆಯ ರಕ್ಷಕ ಹಾಗೂ ಆಶ್ರಯ ಸ್ಥಾನವಾಗಿದೆ. ತನ್ನ ಸ್ಥಾನಮಾನ ಹಾಗೂ ಇನ್ನೊಬ್ಬರಿಗೆ ಸೆರಗೊಡ್ಡದಂತೆ ಮರ್ಯಾದೆಯಿಂದ ಬಾಳುವುದೇ ಪ್ರತಿಯೊಬ್ಬನ ಜೀವನದ ಒಂದು ದೊಡ್ಡ ಇದಾಗಿದೆ. ಆದ್ದರಿಂದ ಸಜ್ಜನರು ಹಾಕಿಕೊಂಡಂತಹ ಸನ್ಮಾರ್ಗದಲ್ಲಿ ಚಾಚೂ ತಪ್ಪದೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಹಾಗೂ ತಾನೂ ಸುರಕ್ಷಿತನಾಗಿದ್ದು ತನ್ನವರ ಸಂರಕ್ಷಣೆಯನ್ನು ಮಾಡಬೇಕು. ಈ ಸೆರಗು ಆ ಕೆಲಸ ಮಾಡುತ್ತೆ. ಪ್ರಾಣ ಹೋಗೋ ಪ್ರಸಂಗ ಬಂದಾಗಲೂ ಯಾರಿಗೂ ಕೈ ಒಡ್ಡದವನು ಸ್ವಧರ್ಮ ಕಟ್ಟುಪಾಡು ನಿಯಮಗಳನ್ನು ಉಲ್ಲಂಘಿಸದೆ ಬಾಳುವುದು ಮಾನವಂತನ ಲಕ್ಷಣವಾಗಿದೆ. ಇಂತಹ ಜೀವರನ್ನೇ ಕೀರ್ತಿವಂತರು ಅಂತ ಕರೀತಾರೆ. ಕೀರ್ತಿವಂತರ ಭೌತಿಕ ದೇಹ ಆಯುಷ್ಯ ಮುಗಿದ ಮೇಲೆ ಅಗ್ನಿಯಲ್ಲಿ ಬೂದಿಯಾದರು. ಅವರ ಕೀರ್ತಿ ಶರೀರ ಅಜರಾಮರವಾಗಿರುತ್ತೆ. ಮುಂದೆ ಅಸಂಖ್ಯ ಕಾಲದವರೆಗೆ ಸಾಧಕರ ಮಾರ್ಗದರ್ಶನವಾಗಿರುತ್ತೆ. ಅದಕ್ಕೆ ಸುಭಾಷಿತಕಾರ ಹೇಳ್ತಾನೆ, ಸತ್ಕೀರ್ತಿ ಎಂಬ ಕಮಲವು ವಿಶ್ವವ್ಯಾಪಿಯಾಗಿದೆ ಅಂತ. ಯಶಃ ಪದ್ಮಸ್ಯತೆ ರಾಜನ್ ಪೃಥ್ವೀ ಕರ್ಣಿಕಾಯತೆ ಪತ್ರಾಯಂತೆ ವಿಶಶ್ಚಾಷ್ಟೌ ಗಗನಂ ಭ್ರಮರಾಯತೆ. ಎಲೆ ರಾಜನೇ, ನಿನ್ನ ಕೀರ್ತಿ ಎನ್ನುವಂತಹ ಕಮಲಕ್ಕೆ ತಾವರೆಗೆ ಸಂಪೂರ್ಣ ಪೃಥ್ವಿಯೇ ಕರ್ಣಿಕೆಯಾಗಿದೆ. 8 ದಿಕ್ಕುಗಳು ಅದರ ಪಟಲಗಳಾಗಿವೆ. ವಿಶಾಲವಾದ ಆಕಾಶವೇ ಭ್ರಮರವಾಗಿದೆ. ಕೀರ್ತಿ, ಧಾರ್ಮಿಕತೆ ಇತ್ಯಾದಿಗಳನ್ನು ಗಣಿಸಿದವನು ಎಂದೆಂದಿಗೂ ಮರಣ ಹೊಂದುವುದಿಲ್ಲ. ಕೀರ್ತಿ ಶರೀರದಿಂದ ಜೀವಿತನಾಗಿರ್ತಾನೆ.
ಅದಕ್ಕೆ ಹೇಳ್ತಾರೆ, ಯಶೋ ಧರ್ಮನಯೋ ದಾಕ್ಷಂ ಮಧುರಂ ಸತ್ಯಭಾಷಣಂ ಇತ್ಯಾದಿ ಗುಣರತ್ನಾನಾಂ ಸಂಗ್ರೀಹಿ ನಾವಸೀದತಿ. ಸತ್ಕೀರ್ತಿಯನ್ನು ಲೆಕ್ಕಿಸದೆ ಧರ್ಮದ ಹಾಗೂ ಸದಾಚರಣೆಯ ಲಕ್ಷ್ಮಣ ರೇಖೆಯನ್ನು ಮೀರದೇ ಇರುವವನು, ಅದನ್ನು ಮೀರಿದವನು, ಸತ್ಕೀರ್ತಿಯನ್ನು ಲೆಕ್ಕಿಸದೆ ಸದಾಚರಣೆಯನ್ನು ಲಕ್ಷಿಸದೆ ಆ ಲಕ್ಷ್ಮಣ ರೇಖೆಯನ್ನು ದಾಟಿದವ ಹೇಡಿ, ನಾಚಿಕೆ ಬಿಟ್ಟವ ಮರ್ಯಾದೆಗೇಡಿ ಎಂದು ಎನಿಸ್ಕೊಳ್ತಾನೆ. ಹಿರಿಯರ ನಿಂದೆಗೆ ಒಳಗಾಗುತ್ತಾನೆ. ಈ ಸ್ಥಿತಿಯನ್ನು ಅಪಕೀರ್ತಿ ಅಥವಾ ಅಕೀರ್ತಿ ಅಂತ ಕರೀತಾರೆ. ಇಂತಹ ಅಪಕೀರ್ತಿ ಹೇಳ್ತಾರೆ ಮರಣದ ದುಃಖಕ್ಕಿಂತಲೂ ಅತಿಯಾದ ಪೀಡಾದಾಯಕವಾಗಿದೆ. ಅದನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. 2ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತೆ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಂ ಮರಣಾದತಿರಿಚ್ಯತೆ. ಮರಣಕ್ಕಿಂತಲೂ ಅಪಕೀರ್ತಿ ಹೇಳ್ತಾ ಇದ್ದಾನೆ. ಲಕ್ಷ್ಮಣ ರೇಖೆಯನ್ನು ಮೀರಬೇಡ್ರಿ. ವರ್ಣ ಆಶ್ರಮ ಧರ್ಮಕ್ಕನುಸಾರವಾಗಿ ನೀಡಿರಿ. ಮೀರಿದವನು ಹೇಡಿ ಅನಿಸ್ಕೊಳ್ತಾನೆ, ನಾಚಿಕೆ ಬಿಟ್ಟವ ಅಂತ ಅನಿಸ್ಕೊಳ್ತಾನೆ, ಅವನು ಮರ್ಯಾದೆಗೆ ಹೇಡಿ ಅನಿಸ್ಕೊಳ್ತಾ ಇದ್ದಾನೆ. ಮತ್ತು ಹಿರಿಯರ ನಿಂದೆಗೆ ಒಳಗಾಗುತ್ತಾನೆ. ಜೊತೆಗೆ ಅಪಕೀರ್ತಿ ಬರುತ್ತೆ. ಈ ಅಪಕೀರ್ತಿ ಅನ್ನುವುದು ಮರಣಕ್ಕಿಂತಲೂ, ಮರಣದ ದುಃಖಕ್ಕಿಂತಲೂ ಅತಿಯಾದ ಪೀಡೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಆ ರೀತಿ ಮಾಡಬೇಡ ಅಂತ ಹೇಳ್ತಾರೆ. ಸಜೀವತಿ ಯಶೋ ಯಸ್ಯ ಕೀರ್ತಿ ಯಸ್ಯ ಸಜೀವತಿ ಅಯಶೋ ಕೀರ್ತಿ ಸಂಯುಕ್ತ ಜೀವನ್ನಪ್ಪಿ ಮೃತೋಪಮಃ. ಆದ್ದರಿಂದ ಜೀವಿತವಿದ್ದಾಗ ಬಂದಂತಹ ಯಶಸ್ಸು ಏನಿದೆ ಅಂತಂದರೆ ಮರಣದ ನಂತರವೂ ಉಳಿಯುತ್ತದೆ. ಅದೇ ಜೀವಿತನು ಆ ಯಶಸ್ಸನ್ನು ಕೀರ್ತಿಯನ್ನು ಗಳಿಸ್ತೇ ಇದ್ದರೆ ಹೋದ ಮೇಲೂ ಆ ಅಪಕೀರ್ತಿ ಉಳಿಯುತ್ತೆ. ಆದ್ದರಿಂದ ಸರಿಯಾಗಿ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾನ ಅನ್ನುವುದು ದೈವದತ್ತ ಶ್ರೇಷ್ಠ ಸಂಪತ್ತಾಗಿದೆ. ಅದು ತನ್ನ ಮತ್ತು ಇನ್ನೊಬ್ಬರ ಕೀರ್ತಿಯನ್ನು ಯಾರು ನಾಶಪಡಿಸುತ್ತಾರೋ ಅವರು ಕೃತಜ್ಞರು ಹಾಗೂ ಒಂದು ಮನ್ವಂತರದವರೆಗೆ ಅಂಧಕೂಪ ನರಕದಲ್ಲಿ ಯಾತನೆಯನ್ನು ಅನುಭವಿಸ್ತಾರೆ ಅಂಥೇಳಿ ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಹಂತಿಹ ಪರಕೀರ್ತಿಂ ಚ ಸ್ವಕೀರ್ತಿಂ ಮಾನವಾಧಮಃ ಸಕೃತಜ್ಞಗೀತೆ ಖ್ಯಾತ ಸತ್ಸಳಂಚ ನಿಶಾಮಯ ಅಂಧಕೂಪೆ ವಸತೆ ಸೋಪಿ ಯಾವದಿಂದಾಶ್ಚ ಚತುರ್ದಶ. ಆದ್ದರಿಂದ ಮರ್ಯಾದೆಯಿಂದ ಬಾಳಬೇಕು. ಮಾನ ಕೀರ್ತಿ ದೈವತ್ವ ಶ್ರೇಷ್ಠ ಸಂಪತ್ತಾಗಿ ತನ್ನ ಕೀರ್ತಿಯನ್ನು ಚೆನ್ನಾಗಿಟ್ಕೋಬೇಕು, ಇನ್ನೊಬ್ಬರ ಕೀರ್ತಿಯನ್ನು ಚೆನ್ನಾಗಿ ಬಿಡಬೇಕು. ಎರಡೂ ಕೀರ್ತಿಯನ್ನು ಉಳಿಸ್ಕೋಬೇಕು. ಇಲ್ಲದೇ ಇದ್ದರೆ ಕೃತಜ್ಞರು ಅಂತ ಅನಿಸ್ಕೊಂಡು ಅಂಧಕೂಪದಲ್ಲಿ ಬಿಡ್ತಾರೆ. ಆದರೆ ಇಂದಿನ ದಿನದಲ್ಲಿ ಮಾನ ಮರ್ಯಾದೆಯಿಂದ ಬಾಳೋದು ಬಹಳ ಕಠಿಣವಾಗಿದೆ. ಸರ್ಕಾರಿ ಆಫೀಸುಗಳಲ್ಲಿ ಪ್ರಾಮಾಣಿಕ ವ್ಯಕ್ತಿಗೆ ಬಹಳ ಪೀಡೆಯನ್ನು ಕೊಡ್ತಾರೆ. ತಮ್ಮಂತೆ ಅನ್ಯಾಯ ಮಾಡದ ಸಹಕಾರಿಯನ್ನು ವಿಧ ರೀತಿಯಿಂದ ಪೀಡಿಸುತ್ತಾರೆ. ಅವನನ್ನು ಸಂಕಟದಲ್ಲಿ ಹಾಕಲು ಪ್ರಯತ್ನ ಮಾಡ್ತಾರೆ. ಹೆಣ್ಣು ಮಕ್ಕಳಿಗಂತೂ ಮಾನ ಮರ್ಯಾದೆಯಿಂದ ಬಾಳುವುದೇ ಬಹಳ ಕಠಿಣ ಆಗಿದೆ. ಜನರಲ್ಲಿ ಸ್ತ್ರೀಯರ ಬಗ್ಗೆ ಆದರವಿಲ್ಲ. ಅವರನ್ನು ಕಾಮುಕ ದೃಷ್ಟಿಯಿಂದ ಕಾಣುವರ ಸಂಖ್ಯೆ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಾಮಾಣಿಕರ ರಕ್ಷಕರು ಎಂಬ ಪ್ರಶ್ನೆಗೆ ವಿಷ್ಣು ಸಹಸ್ರನಾಮ ಹೇಳುತ್ತೆ. ನೀವು ನಿಮಗೆ ಮಾನ ಯಶಸ್ಸು ಕೀರ್ತಿ ಬೇಕಾದವರು ಪರಮಾತ್ಮನಿಗೆ ಶರಣು ಹೋಗ್ರಿ. ಆ ಪರಮಾತ್ಮ ನಿಮ್ಮ ಮಾನವನ್ನು ರಕ್ಷಿಸುತ್ತಾನೆ. ಏಕೆಂದರೆ ಅವನ ಹೆಸರೇ ಮಾನದ ಅಂತ ಕರೀತಾರೆ. ಅಮಾನಿ ಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕದು
ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ 80ನೇ ಶ್ಲೋಕ. ಮಾನ ಅಂದರೆ ಗೌರವ. ಭಗವದ್ಗೀತೆಯಲ್ಲಿ ಮಾನ ಅಪಮಾನಯೋ ತುಲ್ಯ ಅಂತ ಹೇಳಿದ್ದಾರೆ. ಮಾನ ಹಾಗೂ ಅವಮಾನ ಶಬ್ದಗಳಿಗೆ ಮಾನಕ್ಕೆ ಗೌರವ ಅಂತಿದ್ದರೆ ಅಪಮಾನಕ್ಕೆ ಅಗೌರವ, ಅಪಕೀರ್ತಿ ಅಂತ ಅರ್ಥ ಮಾಡಿದೆ. ಮಾನಕ್ಕೆ ಗೌರವ, ಕೀರ್ತಿ ಅಂತ ಹೆಸರು ಅರ್ಥ ಮಾಡಿದೆ. ಭಗವಂತನಿಗೆ ಶರಣು ಹೋದರೆ, ಭಗವಂತನ ಎದುರಿಗೆ ಸೆರಗೊಡ್ಡಿದರೆ, ಭಗವದ್ಭಕ್ತಿಯನ್ನೇ ಸೆರಗಿನಲ್ಲಿ ಕಟ್ಟಿಕೊಂಡರೆ, ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡುವುದೇ ತನ್ನ ಕೀರ್ತಿ, ನನ್ನ ಗೌರವ ಅಂತ ತಿಳಿದುಕೊಂಡು, ಆಗ ಹಾಗೆ ತಿಳಿದುಕೊಂಡು ಆ ರೀತಿ ಆಚರಣೆ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆಗ ಅನುಗ್ರಹ ಮಾಡಿ ನಮ್ಮ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸಿ ನಮ್ಮ ಮಾನ ಹೆಚ್ಚುವಂತೆ ಮಾಡ್ತಾನೆ. ಮಾನಂ ಅಂದರೆ ಗೌರವಂ, ಕೀರ್ತಿಂ, ಯಶಃ ಚ ಅನ್ಯ ವ್ಯಕ್ತಿ ದ್ವಾರ ದದಾತಿ ಇತಿ ಮಾನದಃ. ಭಗವಂತನು ಮಾನ ಮರ್ಯಾದೆಯನ್ನು ಕೊಡಿಸುವುದಲ್ಲದೆ ಇನ್ನೊಬ್ಬರು ನಮ್ಮ ಮಾನವನ್ನು ಕಳೆಯದಂತೆ ರಕ್ಷಣೆ ಮಾಡ್ತಾನೆ. ಮಾನಂ ದಯತೆ ರಕ್ಷತಿ ಇತಿ ಮಾನದಃ. ಭಕ್ತಳಾದ ದ್ರೌಪದಿಗೆ ಅನಂತ ವಸ್ತ್ರಗಳನ್ನು ಕೊಟ್ಟು ಅವಳ ಮಾನವನ್ನು ಕಾಯ್ದವನು ಪರಮಾತ್ಮ. ಅಂತಹ ಪರಮಾತ್ಮ ಅವನ ಭಕ್ತರಾಗಿ ಅವನು ಹೇಳಿದಂತ ಹೇಳಿದರೆ ನಮ್ಮ ಮಾನವನ್ನು ಕಾಯ್ತಾನೆ. ಆದ್ದರಿಂದಲೇ ಪುರಂದರದಾಸರು ಮೌನಿಗಳೊಡೆಯ ಶ್ರೀ ಪುರಂದರ ವಿಠ್ಠಲನ ಪ್ರೇಮ ಸೆರಗಿಲಿ ಕಟ್ಟೆ ಅಂತ ಹೇಳ್ತಾ ಇದ್ದಾರೆ. ಮೌನಿಗಳ ಒಡೆಯ ಅಂತಂದರೆ, ಮೌನಿಗಳು ಯಾರು ಅಂದರೆ ಭಗವಂತನ ಸಂತತ ಚಿಂತನೆ ಮಾಡುವ ಕ್ರಿಯೆಗೆ ಮೌನ ಅಂತ ಹೆಸರು. ಇಂತಹ ಮೌನದಲ್ಲಿ ಯಾರು ಇರ್ತಾರೆ ಅವರೇ ಮೌನಿಗಳು. ಯಾವಾಗಲೂ ಭಗವಂತನಲ್ಲಿಯೇ, ಭಗವಂತನ ಮನನದಲ್ಲಿಯೇ ರತನಾದವನು ಭಗವದ್ಭಕ್ತ ಎಂದು ಅನಿಸಿಕೊಳ್ತಾನೆ. ಇಂತಹವರನ್ನು ಯಾವಾಗಲೂ ರಕ್ಷಿಸುವುದರಿಂದ ಪರಮಾತ್ಮನಿಗೆ ಮೌನಿಗೊಡೆಯ ಅಂತ ಕರೀತಾರೆ. ಇವನೇ ಪುರಂದರ ವಿಠ್ಠಲ. ಇವನೇ ಮಾನ ಮರ್ಯಾದೆ ಯಶಸ್ಸು ಕೀರ್ತಿದಾಯಕನಾದ್ದರಿಂದ ಇಂತಹ ಪರಮಾತ್ಮನನ್ನು ದೃಢವಾಗಿ ನಂಬು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪರಮಾತ್ಮನ ಹೇಳಿದ್ದಾನೆ, ನಾನೇ ಸ್ತ್ರೀಯರಲ್ಲಿ ಕೀರ್ತಿ, ಕಾಂತಿ, ವಾಕ್, ಸ್ಮರಣಶಕ್ತಿ, ಚತುರತೆ, ಧೈರ್ಯ ಹಾಗೂ ಕ್ಷಮಾದಾಯಕ ವಿಭೂತಿ ರೂಪದಿಂದ ಇದ್ದು ಅವರಿಗೆ ಅವರ ಸಮಾಜದಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡ್ತೇನೆ ಎಂದು ಭಗವತ್ತಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ. ಭಗವದ್ಗೀತಾ 10ನೇ ಅಧ್ಯಾಯ 34ನೇ ಶ್ಲೋಕ. ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೇ ಇದ್ದರೆ ಮರ್ಯಾದೆ ದೊರಕದಂತೆ ಹಾಗೂ ಇದ್ದ ಮರ್ಯಾದೆ ಹೋಗುವಂತೆ ಮಾಡ್ತಾನೆ ಪರಮಾತ್ಮ. ಮಾನ್ಯಂ ದ್ಯತಿ ಖಂಡಯತಿ ಇತಿ ಮಾನದಃ. ಮಾನವನ ತಂದು ಕೊಡುವವನು ಅವನೇ, ಸರಿಯಾಗಿದ್ದೇ ಇದ್ದರೆ ಮಾನವನ ಇದು ಮಾಡುವವನು ಅವನೇ. ಅದನ್ನು ತಿಳ್ಕೊ. ಪರಮಾತ್ಮನಿಗೆ ನಮಗೆ ಈ ಲೋಕದಲ್ಲಿ ಮಾನ ಮರ್ಯಾದೆ ಮಾಡುವುದರ ಜೊತೆಯಲ್ಲಿ ಅವನ ಅನುಗ್ರಹದಿಂದ ಪ್ರಾಪ್ತವಾಗುವ ಮುಕ್ತಿಯ ಸಾಧನವಾಗಿರುವಂತಹ ಜ್ಞಾನ ಬಲವನ್ನು ಕೊಡುವವನು ಅವನೇ. ಜ್ಞಾನ ಬಲವನ್ನು ಕೊಡುವವನು ಅವನೇ ಆಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಮಾನದ ಅಂತ ಕರೀತಾರೆ. ಮಾನ ಈ ಶಬ್ದಕ್ಕೆ ಜ್ಞಾನ, ಲಯ, ಮರ್ಯಾದ, ಉತ್ಪಾದನ, ಸಂಖ್ಯಾನ, ಬಲ ಎಂದು ಅನೇಕ ಅರ್ಥಗಳಿವೆ. ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ ಉತ್ಪಾದನಂ ಚ ಸಂಖ್ಯಾನಂ ಬಲಂ ಚ ಕ್ವಚಿದುಚ್ಯತೆ. ಆದ್ದರಿಂದ ಇದನ್ನು ತಿಳಿದುಕೊಂಡು ಶಬ್ದ ನಿರ್ಣಯದಲ್ಲೂ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಪರಮಾತ್ಮ ನಮಗೆ ಮರ್ಯಾದೆಯನ್ನು ತಂದುಕೊಡ್ತಾನಾದ್ದರಿಂದ ಮಾನದನು. ಮಾನಂ ಮರ್ಯಾದಾಂ ದದಾತಿ ಇತಿ. ಆ ಪರಮಾತ್ಮನೇ ನಮಗೆ ಜ್ಞಾನವನ್ನು ಕೊಡ್ತಾನಾದ್ದರಿಂದ ಅವನಿಗೆ ಮಾನದನು ಅಂತ ಕರೀತಾನೆ. ಮಾನಂ ಜ್ಞಾನಂ ದದಾತಿ ಇತಿ.
ಪರಮಾತ್ಮನೇ ನಮಗೆ ಬಲವನ್ನೂ ತಂದು ಕೊಡ್ತಾನಾದ್ದರಿಂದ, ಶಾರೀರಿಕ ಮಾನಸಿಕ ಬಲವನ್ನು ತಂದು ಕೊಡ್ತಾನಾದ್ದರಿಂದ ಅವನಿಗೆ ಮಾನವನ್ನು ಕರ್ತಾನೆ. ಮಾನಂ ಬಲಂ ದದಾತಿ ಇತಿ. ಇಷ್ಟೆಲ್ಲ ಅರ್ಥಗಳನ್ನ ಇಟ್ಕೊಂಡು ಪುರಂದಾಸ್ ಹೇಳ್ತಾರೆ, ಇಂತಹ ಮೌನಿಗಳ ಒಡೆಯ ಪುರಂದರ ವಿಠ್ಠಲನ ಮಾನದಾಂತ ಭಕ್ತಿಯಿಂದ ನಂಬು, ಅಂದರೆ ಅವನ ಪ್ರೇಮವನ್ನು ಸೆರಗಿನಲ್ಲಿ ಕಟ್ಟಿಕೋ. ಆಗ ನೀನು ಇಹದಲ್ಲಿಯೂ ಸುಖವಾಗಿರ್ತೀಯ, ಪರದಲ್ಲೂ ಸುಖವಾಗಿರ್ತೀಯ. ಇಂತಹ ಬಂಗಾರವನ್ನು ಇಡಬಾರೇ ಅಂತ ಕರೀತಾ ಇದ್ದಾರೆ. ಇಂತಹ ಬಂಗಾರವನ್ನಿಡು, ರಂಗನಾಥನ ದಿವ್ಯ ಮಂಗಲನಾಮವೆಂಬ ಬಂಗಾರ ಅಂತೆ ಅಂತ ದೇವರು ಕೊಟ್ಟಿದ್ರೆ ಆ ಬಂಗಾರ ಇಟ್ಕೊಡ್ರಿ. ಆದರೆ ನಾಲಿಗೆ ಇರುವ ತನಕ, ಮಾತನಾಡುವ ಶಕ್ತಿ ಇರುವ ತನಕ ಪರಮಾತ್ಮನ ನಾಮವನ್ನು ನುಡಿರಿ. ಆ ಶಕ್ತಿ ಇಲ್ಲದೆ ಇರೋದು ಮನಸ್ಸಿನಲ್ಲಿ ಹೇಳ್ತಾ, ಅವಾಗ ಅಲ್ಲಿವರೆಗೂ ಜೋರಾಗಿ ಹೇಳ್ತಾ ಇರಿ ಪರಮಾತ್ಮನ ನಾಮವನ್ನು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪುರಂದರದಾಸರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ ಅವರ ಹಾಡುಗಳಿಗೆ ಪುರಂದರೋಪನಿಷತ್ತು ಅಂತ ಕರೆದು. ಉಪನಿಷತ್ತುಗಳಲ್ಲಿ ಬಂದಿರುವಂತಹ ಅರ್ಥವನ್ನು, ಆ ಗೂಢಾರ್ಥಗಳನ್ನು ಸಾಮಾನ್ಯ ಜನರಿಗೆ ತಿಳಿಯುವಂತೆ ಹೇಳಿದ್ದಾರೆ. ಹರಿಕಥಾನುಸಾರವನ್ನು ಇವತ್ತಿಂದ ಇದು ಪುರಂದಾಸರು ಮುಗೀತು. ಇವತ್ತಿಂದ ಹರಿಕಥಾನುಸಾರ ಹೇಳ್ತೇನೆ. ಈಗ ಕರ್ಮ ವಿಮೋಚನೆ ಸಂಧಿ ಹೇಳ್ತಾ ಇದ್ದೆ. ಅದರಲ್ಲಿ 6 ಪದ್ಯಗಳಾಗಿದೆ. 7ನೇ ಪದ್ಯವನ್ನು ಹೇಳಿ ಮುಂದೆ ಹೋಗೋಣಂತೆ. ಜಲದ ಒಡವಾನಲಗಳಂಬುದೇ ಜಲವನೆಂಬುದು ಅಂತ ಮಳೆಗರೆ ಇಳೆಗೆ ಶಾಂತಿಯ ನೇವುದನಳನು ತಾನೇ ಭುಂಜಿಪುದು ತಿಳಿಬುದೇ ಪರಿಯಲ್ಲಿ ಲಕ್ಷ್ಮೀ ನಿಲಯ ಯುಗಕೃತ ನಿಲಯ ಗುಣಯುಗಕೃತ ಕರ್ಮಜ ಫಲಾಫಲಗಳನ್ನುಂಡು ಉಣಿಸುವನು ಸರ್ವಗ ಸರ್ವಜೀವರಿಗೆ. ಜಲದ ಅಂದರೆ ಜಲವನ್ನು ಉಂಬುವಂತಹ, ತೆಗೆದುಕೊಳ್ಳುವಂತಹ ಮೇಘ, ಮೋಡ. ಒಡಮಾನಲ ಅಂತಂದರೆ ಸಮುದ್ರದಲ್ಲಿರುವಂತಹ ಅಗ್ನಿ ಏನು ಮಾಡುತ್ತೆ ಅಂದರೆ, ಸಮುದ್ರದೊಳಗೆ ಅಗ್ನಿಯೂ ಇದೆ, ನೀರು ಇದೆ. ಆ ಅಗ್ನಿ ಏನು ಮಾಡುತ್ತೆ ಅಂದರೆ ಸಮುದ್ರದ ಉದಕವನ್ನು ಕುಡಿದು ಹಾಕುತ್ತೆ. ಅಬ್ಧ ಮೇಘ ಏನು ಮಾಡುತ್ತೆ, ಅಬ್ಧ ಅಂದರೆ ಮೇಘ, ತಾನು ಉಂಡು ಆ ಸಮುದ್ರದ ಉದಕವನ್ನು ತೆಗೆದುಕೊಂಡು ಮಳೆಗರೆದು ಮಳೆಯನ್ನು ಕೊಟ್ಟು ಇಳೆಗೆ ಶಾಂತಿಯ ನೀವುದು. ಮೇಘ, ಮೋಡ ಮಳೆಯಿಂದ ಭೂಮಿಗೆ ಶಾಂತಿಯನ್ನು ಕೊಟ್ಟು, ಸಕಲ ಪೈರು ಧಾನ್ಯದ ಸಮೃದ್ಧಿಯನ್ನು ಕೊಟ್ಟು ಸುಖವನ್ನು ತಂದುಕೊಡುತ್ತೆ. ಅನಳನು ತಾನೇ ಭುಂಜಿಪನು, ಒಡವಾಗ್ನಿ ತಾನೇ ಸಮುದ್ರೋದಕವನ್ನು ಕುಡಿದೇ ಬಿಡುತ್ತದೆ. ಅದರಂತೆ ತಿಳಿದು, ಈ ಪ್ರಕಾರ ತಿಳಿದು ಲಕ್ಷ್ಮೀ ನಿಲಯನಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ, ಲಕ್ಷ್ಮಿಗೆ ಆಶ್ರಯದಾತನಾಗಿರುವಂತಹ ಆ ಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಮನೆ ಇಟ್ಟುಕೊಂಡಂತಹ ಪರಮಾತ್ಮ ಹೇಳ್ತಾರೆ, ಯುಗಕೃತ ಕರ್ಮಜ ಫಲಾಫಲಗಳನ್ನು ನುಡಿಸುವನು. 2 ದ್ವಿವಿಧವಾದ ಕರ್ಮಫಲಗಳನ್ನು ಅಂದರೆ ಪುಣ್ಯಕರ್ಮ ಫಲಗಳನ್ನು ಮೇಘದಂತೆ ಮಳೆಗರೆಸಿ ಶಾಂತಿಯನ್ನು ಕೊಡ್ತಾನೆ. ಆ ಫಲಗಳನ್ನು, ವಿಕರ್ಮದಿಂದ ಆಗಿರುವಂತಹ ಪಾಪ ಫಲಗಳನ್ನು ಒಡಮಾನಳ ಸಮುದ್ರಾಗ್ನಿಯಂತೆ ಭಸ್ಮ ಮಾಡ್ತಾನೆ. ಪರಮಾತ್ಮ ಪಾಪ ಫಲಗಳನ್ನು ಭಸ್ಮ ಮಾಡಿ ಶುಭ ಕರ್ಮಗಳ ಸಾರವನ್ನು ಸ್ವೀಕಾರ ಮಾಡಿ ಜೀವರಿಗೆ ತಕ್ಕ ಯೋಗ್ಯತಾನುಸಾರವಾಗಿ ಪುಣ್ಯಫಲದಾತರಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು, ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಪರಮಾತ್ಮನೇ ನಮ್ಮ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡಬೇಕು. ಆಗ ಪರಮಾತ್ಮ
ಕರ್ಮ ವಿಕರ್ಮ ಜನ್ಮ ಫಲಗಳಲ್ಲಿ ಸ್ವಶುಭ ಸಾರವನ್ನು ತಾನೇ ಸ್ವೀಕರಿಸಿ ಮಿಕ್ಕ ಭಾಗವನ್ನು ಅವರವರಿಗೆ ಯೋಗ್ಯತಾನುಗುಣವಾಗಿ ಪರಮಾತ್ಮ ಹಂಚ್ತಾನೆ. ಅದಕ್ಕೆ ಮೇಘದ ಒಡವಾನಲ ಮೇಘ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಪಾಪ ಫಲ ಇದೆ ಅಂತ ತಿಳ್ಕೊಬೇಡ್ರಿ, ಅವನಿಗೆ ಎಂದೂ ಇಲ್ಲವೇ ಇಲ್ಲ. ಅದಕ್ಕೆ ಮೇಘದ ದೃಷ್ಟಾಂತವನ್ನು ಕೊಟ್ಟರು. ಸಮುದ್ರದ ನೀರು ಸೂರ್ಯನ ಮುಖಾಂತರ ಮೇಘವಾಗಿ ಮಳೆಯಾಗ್ತದೆ. ಅದನ್ನು ಮತ್ತೆ ವಾಪಸ್ ಕೊಟ್ಬಿಡ್ತಾರೆ. ಅದರಿಂದ ಉಂಡು ಉಣಿಸುವ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ಮದ ಫಲವನ್ನು ನಮಗೇ ಪರಮಾತ್ಮ ಉಣಿಸ್ತಾನೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಅದನ್ನು ತಿಳಿದುಕೊಂಡು ಮಾಡು. ನಿನ್ನ ಮನಸ್ಸಿಗೆ ಬಂದಂತೆ ಮಾಡಲಿಕ್ಕೆ ಹೋಗಬೇಡ. ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶ ಕಾಲಕ್ಕನುಗುಣವಾಗಿ ಆ ಕರ್ಮಗಳನ್ನು ಮಾಡುತ್ತಾ ನನ್ನಲ್ಲಿರುವಂತಹ ಪರಮಾತ್ಮ ಇಂದ್ರಿಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ, ಇದು ಅವನಿಗೇ ಸಮರ್ಪಣೆಯನ್ನು ಮಾಡ್ತೇನೆ ಅಂಥೇಳಿ ಬಹಳ ಚೆನ್ನಾಗಿದೆ ಅಂತ ಅಹಂಕಾರವೂ ಪಡದೆ, ಆಗೋದಿಲ್ಲ ಅಂಥೇಳಿ ಕುಗ್ಗದೆ, ಅವನೇ ಮಾಡಿಸ್ತಾ ಇದ್ದಾನೆ ಇಂದ್ರಿಯಾಂತರ್ಗತನಾಗಿ ಅಂಥೇಳಿ ಆ ರೀತಿಯಾಗಿ ಮಾಡು. ಆಗ ಪರಮಾತ್ಮ ನಿನಗೆ ಆನಂದವನ್ನು ಕೊಡ್ತಾನೆ ಅಂಥೇಳಿ ಹೇಳ್ತಾರೆ. ಪತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.